ಓಕೆ, ಎಲ್ಲರ ಪಾಲಿಗೆ ಫೆಬ್ರವರಿ 14 ಲವರ್ಸ್ ಡೇ ಆದರೆ ರವಿಚಂದ್ರನ್ ಅವರ ಅಭಿಮಾನಿಗಳ ಪಾಲಿಗೆ ಇವತ್ತು ಲವರ್ಸ್ ಡೇ. ಆ್ಯಕ್ಚುಲಾಗಿ ಯಾಕೆ ಅಂತಂದರೆ ರವಿಚಂದ್ರನ್ ಅವರು ಇವತ್ತು ಬರ್ಡೇ ಹುಟ್ಟುಹಬ್ಬ, ಲವ್ ಗುರು ಬರ್ತ್ಡೇ. ಸೊ ಅವರ ಒಂದು ಹುಟ್ಟುಹಬ್ಬ ಆಚರಿಸೋಕ್ಕೋಸ್ಕರ ಇವತ್ತೆಲ್ಲ ಅಭಿಮಾನಿಗಳು ಸೇರಿದ್ದಾರೆ. ಸೊ ನನ್ನ ಜೊತೆಗೆ ಸದ್ಯಕ್ಕೀಗ ಜೂನಿಯರ್ ರವಿಚಂದ್ರನ್ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಮೊದಲಿಗೆ ರವಿ ಸರ್ ಅಂತಂದರೆ ಲವ್ ಗುರು, ಒಂದು ಕಾಲ್ಗಟ್ಟಕ್ಕೆ ಒಂದು ಲವ್ ಅನ್ನೋದಕ್ಕೆ ಒಂದು ಮಾದರಿಯಾಗಿ ಸಮನಾರ್ಥವಾಗಿ ನಿಂತಿದ್ದಾರೆ ರವಿ ಸರ್. ಸೊ ಅವರ ಹುಟ್ಟುಹಬ್ಬ ಬಗ್ಗೆ ಮಾತನಾಡೋದಾದ್ರೆ, ಅವರ ಒಂದು ಅಭಿಮಾನದ ಬಗ್ಗೆ ನೀವು ಮಾತಾಡೋದಾದ್ರೆ ಏನು ಹೇಳ್ತೀರಾ ಅಂತ? ರವಿಚಂದ್ರನ್ ಅಂದರೆ ನಮ್ಮ ಚಿತ್ರರಂಗದಲ್ಲಿ ಇರೋದೇ ಒಬ್ಬರು, ಅವರು ಮೀರ್ಸಕ್ಕಂತರೂ ಯಾರಿಗೂ ಸಾಧ್ಯ ಇಲ್ಲ. ಇದು ಎಲ್ಲ ಇಡೀ ನಮ್ಮ ಕರ್ನಾಟಕ ಒಂದು ದೊಡ್ಡ ಕೊಡುಗೆ ಅವ್ರದ್ದು. ಪ್ರೀತಿ ಪ್ರೇಮ ಏನಾದರೂ ಒಂದು ಜನರಿಗೆ ಗೊತ್ತಾಗಿದೆ ಅಂದರೆ ನಮ್ಮ ರವಿ ಸರ್ ಇಂದ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ಅವರ ಅಭಿಮಾನಿಯಾಗಿ 10 ವರ್ಷದಿಂದ ಜೂನಿಯರ್ ಅಂತ ನನ್ನ ಹೆಸರು ಪಟ್ಟ ಬಿದ್ದು, ನನ್ನ ಹೆಸರು ರಾಜೇಶ್ ಅಂತ ಬದಾಮಿಯಿಂದ ಬಂದಿರ್ಬೋದು. ನಮ್ದು ಅಲ್ಲ ಆರ್ಕೆಸ್ಟ್ರಾ ಟೀಮು, ಇವೆಲ್ಲ ನಮ್ಮ ಆರ್ಕೆಸ್ಟ್ರಾ ತಂಡ ಇದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಸಾಂಗ್ ಕೇಳೋದಂದರೆ ರವಿ ಸರ್ ಬಿಟ್ಟರೆ ಬೇರೆ ಸಾಂಗ್ ಕೇಳಲ್ಲ. ಪ್ರತಿಯೊಂದು ನಾವು ಒಂದು 3 hours ಪ್ರೋಗ್ರಾಮ್ ಮಾಡಿದರೆ ಒಂದು 90% ರವಿ ಸರ್ ಸಾಂಗೇ ನಾವು ಆಡೋದು. ನಾನು ಕೂಡ ಅವ್ರದ್ದು ಆ್ಯಕ್ಟಿಂಗು, ಅವ್ರದ್ದು ಡೈಲಾಗು, ಅವ್ರ ಸಿಂಗಿಂಗು ಎಲ್ಲ ಮಾಡ್ತಾ ಇರ್ತೀನಿ. ನಾನು ಒಬ್ಬ ಅವ್ರ ಅಭಿಮಾನಿಯಾಗಿ ಅವ್ರ ಒಂದು ಕಾಲಿನ ದುಗುಳಿಗೆ ನಾ ಸಮ. ಅವ್ರನ್ನ ನಾನು ಹೋಲ್ತೀನಿ ಅಂತಂದರೆ ಏನೋ ಒಂಚೂರು ಅವರು ಎಲ್ಲ ಅಭಿಮಾನಿಗಳು ನನಗೆ ಅವ್ರ ಮೇಲೆ ಇಟ್ಟಂಥ ಪ್ರೀತಿ ನನಗೆ ತೋರಿಸಿದ್ದಾರೆ. ಹೀಗಾಗಿ ನನಗೆ ಆ ಒಂದು ಕಲೆ ಒಂದು ಚೂರಾದರೂ ಬಂದಿದೆ. ಹಾಗೆ ನಮ್ಮ ಆತ್ಮೀಯ ವಿಜಯ್ ಅಂತೇಳಿ, ಇವರು ಕೂಡ ರೈಟ್ರ್. ರವಿ ಸರ್ ಬಿಟ್ಟರೆ ಬೇರೆ ಯಾವುದೂ ಬರೆಯಲ್ಲ. ಇವರು ಆರ್ಟಿಕಲ್ ಬರೀತಾರೆ ಪ್ರತಿದಿನ, ಒಂದು ದಿನ ಬಿಡಲ್ಲ ಇವರು. ಪ್ರತಿದಿನ ಒಂದು ಬೇರೆ ಬೇರೆ ಹೊಸ ಥರ ಒಂದು ರವಿ ಸರ್ದೇ ಕವನವನ್ನು ಬರೆದು ಬಿಡ್ತಾರೆ ಒಂದು ಮೀಡಿಯಾಕ್ಕೆ. ಇತ್ತೀಚೆಗೆ ಒಂದು ಅವ್ರದ್ದೇ ಆದಂಥ ಒಂದು ಸ್ವಂತ ಸಾಂಗ್ ರೆಡಿ ಮಾಡಿ ಅದನ್ನು ಶೂಟ್ ಮಾಡಿ ಒಂದು ಹೊಸ ಕ್ರಿಯೇಟಾಗಿ ಸಾಂಗ್ ಮಾಡಿದ್ದಾರೆ. ಆ ಒಂದು ಅಭಿಮಾನಕ್ಕೆ ನಾನು ಕೂಡ ಇವರಷ್ಟು ಅಭಿಮಾನ ಇಲ್ಲ, ಅವರು ಅಷ್ಟು ಹಚ್ಕೊಂಡಿದ್ದಾರೆ. ಹಾಗೆ ಇವರು ರಾಜೀವ್ ಸುಳ್ಳದಂತ ನಮ್ಮ ಆರ್ಕೆಸ್ಟ್ರಾ ಉತ್ತರ ಕನ್ನಡದಲ್ಲಿ ಫೇಮಸ್ ಸಿಂಗರು, ಇವರು ಕೂಡ ರವಿ ಸರ್ ಫ್ಯಾನು. ಹಿಂಗಾಗಿ ಎಲ್ಲರೂ ಕರ್ಕೊಂಡು ನಾನು ಬಂದಿದ್ದೀನಿ ಸರ್ ಇನ್ನೊಂದ್ಸತಿ ಮೀಟ್ ಆಗಬೇಕಂತ. ಅಂದರೆ ಎಷ್ಟೋ ಸರಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ, ನಿಮ್ಮನ್ನ ರವಿ ಸರ್ ಅಂತ ನೋಡಿ ಎಷ್ಟೋ ಸರಿ ಕನ್ಫ್ಯೂಸ್ ಆಗಿ ಮಾತಾಡ್ಸೋಕೆ ಓಡ್ ಬಂದಿದ್ದಾರೆ. ಬಟ್ ಮೊದಲ ಬಾರಿಗೆ ರವಿ ಸರ್ ಹತ್ರ ನೀವು ಹೋದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ? ಅವರು ಇದೇ ಮನೆ ಮುಂದೆ ನಾನು ಒಂದು ಸತಿ ದಾವಣಗೆರೆ ಮನು ಅಂತ ಅವರ ಅಧ್ಯಕ್ಷರು, ಸಂಘದ ಅಧ್ಯಕ್ಷರು, ಅವ್ರ ಕಡೆಯಿಂದ ಒಂದು ಡೇಟ್ ತೊಗೊಂಡು ಬಂದಿದ್ದೆ ಮೀಟ್ ಆಗೋಕ್ಕೆ. ಗೇಟ್ ಓಪನ್ ಮಾಡಿದ ತಕ್ಷಣ ನಾನು ಹೋಗಿ ನಿಂತೆ. ಸರ್ ಬಂದರು, ನಕ್ಬಿಟ್ರು ಅವ್ರು ಒಂದ್ಸಲ. ಎಲ್ಲಿದ್ದೆ ನೀನು, ಎಷ್ಟು ದಿನ, ಹೆಂಗೆ ನೀನು, ಬಾ ಇಲ್ಲಿ ಅಂತಂದು ಇದು ಮಾಡಿದರು. ಸರ್ ನಾನು ನಿಮ್ಮದೇ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿ ಅಂತ. ನನ್ನ ಸಣ್ಣ ಮೊಬೈಲ್ ಇತ್ತು ಅವಾಗ. ನೋಡಿದ್ದೀನಿ ಕಣೋ, ನಾನು ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀಯ ಮಾಡು ಅಂತ ನನಗೆ ಬೆನ್ನು ತಟ್ಟಿ ಆಶೀರ್ವಾದ ಮಾಡಿ, ಚೆನ್ನಾಗಿ ಮಾಡ್ತೀಯ, ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳ್ಕಳಿಸಿದ್ರು. ನೀವು ಹೇಳಿದ್ರೆ ಆರ್ಕೆಸ್ಟ್ರಾ ನಡೆಸ್ತಾ ಇದ್ರಿ ಅಂತ. ಬಹುತೇಕಾಗಿ ಆರ್ಕೆಸ್ಟ್ರಾ ಸಾಂಗ್ಗಳು ಅಂತಂದ್ರೆ ಮೊದಲ ಸಾಲಿನಲ್ಲಿದೆ ರವಿ ಸರ್ ಸಾಂಗ್ಸ್ಗಳು. ಸೊ ಈ ವಿಚಾರ ಅವ್ರಿಗೆ ಹೇಳಿದಾಗ, ಯಾಕಂದ್ರೆ ಉತ್ತರ ಕನ್ನಡದಲ್ಲಿ ದೊಡ್ಡ ಫ್ಯಾನಿಸಮ್ ಇದೆ ರವಿ ಸರ್ಗೆ. ನೀವು ಎಲ್ಲೇ ಕಡೆ ನಾವು ಕಾರ್ಯಕ್ರಮ ಮಾಡಿದ್ರು ಕೂಡ ರವಿ ಸರ್ ಸಾಂಗ್ ಅಂದರೆ ಒಂದು ಕ್ರೇಜ್ ಇರುತ್ತೆ ಜನಕ್ಕೆ. ಅದನ್ನು ಕೇಳಬೇಕು, ಅದನ್ನು ಎಂಟರ್ಟೈನ್ಮೆಂಟ್ ಮಾಡಬೇಕು. ಆ ಟೀಮಲ್ಲಿ ನಮ್ಮ ಟೀಮಲ್ಲಿ ಯಾವಾಗಲೂ ಕೂಡ ರವಿ ಸರ್ ಇರ್ತಾರೆ. ನಮ್ಗೆ ರವಿ ಸರ್ನ ಇವ್ರನ್ನ ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಬಟ್ ಅವ್ರ ರೂಪದಲ್ಲಿ ಇವ್ರು ಬಂದಿರ್ತಾರೆ ಅನ್ನೋದು ಖುಷಿಗಾಗಿ ಜನಕ್ಕೆ ಇವ್ರು ನೋಡಿದ್ರೆ ರವಿ ಸರ್ ಬಂದ್ರಲ್ಲ ಎಷ್ಟೋ ಖುಷಿ ಅವ್ರಿಗೆ. ಅಬ್ಬ ನಾ ರವಿಚಂದ್ರನ್ ನೋಡಿದ್ನೋ, ಇವತ್ತು ನಮ್ಮ ಮನೆಗೆ ಬಂದಿದ್ರು ಅನ್ನೋಷ್ಟ್ರ ಮಟ್ಟಿಗೆ ನಮ್ಮ ಜನಕ್ಕೆ ಖುಷಿ. ಇವತ್ತು ಆ ಕ್ರೇಜ್ ಇದೆ. ಇವತ್ತು ನಮ್ಮ ಕಡೆ ಫಿಲ್ಮ್ ಓಡ್ತಾ ಇದ್ದೇವೆ ಅಂದರೆ ರವಿ ಸರ್ ಕ್ರೇಜು. ಆಮೇಲೆ ಪ್ರೀತಿ ಪ್ರೇಮ ಏನಾದರೂ ಉಳ್ಕೊಂಡಿದೆ ಅಂದ್ರೆ ಅದು ರವಿ ಸರ್ ಇದ್ದಾರೆ ಅಂತ. ಎಷ್ಟು ಚೆನ್ನಾಗಿ ತೋರಿಸ್ತಾರೆ, ಎಷ್ಟು ಚೆನ್ನಾಗಿ ಬಿಂಬಿಸ್ತಾರೆ ಅಂದರೆ ಇವತ್ತು ಕೂಡ ಅಷ್ಟು ಚೆನ್ನಾಗಿರ್ತಕ್ಕಂಥ ಚಿತ್ರಗಳನ್ನ ಕೊಡ್ತಾ ಇದ್ದಾರೆ. ಒಂದಿಷ್ಟು ಜನಕ್ಕೆ ಅದು ಸರಿಯಾಗಿ ಮುಟ್ತಿಲ್ಲ ಅನಿಸ್ಬೋದು, ಬಟ್ ಸರಿಯಾಗಿ ನೋಡಿದಾಗ ಅದು ಒಂದಲ್ಲ 2 ಅರ್ಥದಿಂದ ನೋಡಿದಾಗ ಅದ್ಭುತವಾಗಿರ್ತಕ್ಕಂಥ ಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥವು, ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾವೆ. ನಮಗೆ ರವಿ ಸರು ಇನ್ನೂ ಒಂದಿಷ್ಟು ಕಾಲ ನಮ್ಮ ಜೊತೆಗಿರಬೇಕು, ಅವ್ರ ಚಿತ್ರಗಳು ಬರಬೇಕು. ಈಗ ಪ್ರೇಮಲೋಕ ಅವತ್ತು ಅದೇ ಕ್ರೇಜ್ ಇದೆ, ಇವತ್ತು ಕೂಡ ಅದೇ ಕ್ರೇಜ್ ಇದೆ. ನಾವೆಷ್ಟು ಸಾರಿ ಅಂತ ಹಾಡುಗಳನ್ನ ಕೇಳಿದ್ರು ಇವತ್ತು ಕೂಡ ಅದು ಹೊಸತನನ ಕೊಡ್ತಾ ಇದೆ. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದರೆ ಕೊಡ್ತೀಯ. ಇವತ್ತು ಆ ಹಾಡು ಕೇಳಿದ್ರೆ ಇವತ್ತು ಹೊಸತನ ಬರುತ್ತೆ. ನಮಗೇನು ವಯಸ್ಸಾಗಿದೆ ಅಂದರೆ ಇನ್ನೂ ಆ ಕ್ರೇಜ್ ಇದೆ ಅಲ್ಲ, ನಾವು ಇನ್ನೂ ಕಾಲೇಜ್ ಹೊಂಟೇನೇನೋ ಅನ್ನೋಷ್ಟು ಮಟ್ಟಿಗೆ ಕ್ರೇಜ್ ಕೊಡುತ್ತೆ. ಅಂದರೆ ಅವರು ಕೆಪಾಸಿಟಿ ಅಂತದಂತ ನಮ್ಮ ಕರ್ನಾಟಕಕ್ಕೆ, ನಮ್ಮ ಕರ್ನಾಡಿಗೆ ಕೊಟ್ಟಿರ್ತಕ್ಕಂಥ ಕೆಪಾಸಿಟಿ ಅಂತದ್ದು ಅಂತಕ್ಕಂಥ ತಿಳಿಸ್ತಕ್ಕಂಥದ್ದು ಏನಿದ್ರು ಅದು ಕ್ರೇಜಿ ಸ್ಟಾರ್ ಒಬ್ಬರೇ. ಅವ್ರು ಮೀರ್ಸಕ್ಕೆ ಇನ್ನೊಬ್ರಿಲ್ಲ, ಆಗೋದು ಇಲ್ಲ. ಅದು ಏನಿದ್ರು ಒಂದೇ ರಣಧೀರ, ಒಂದೇ ಪ್ರೇಮಗೀತೆ, ಪ್ರೇಮಲೋಕ ಅವ್ರದ್ದೊಬ್ಬರದೇ. ಸೊ ವಿ ಲವ್ ರವಿ ಸರ್. ನಾವು ಯಾವಾಗಲೂ ನಿಮ್ಮಿಂದ ಇರ್ತೀವಿ, ನೀವು ಬರಬೇಕು. ನಿಮ್ಮಿಂದ ನಾವು ಮತ್ತೆ ಎಕ್ಸ್ಪೆಕ್ಟ್ ಮಾಡೋದು ಏನಂದರೆ ಪ್ರೇಮಲೋಕ 2 ಬರಬೇಕು, ನಾವೆಲ್ಲ ನೋಡಬೇಕು, ನಿಮ್ಮನ್ನು ಹರಿಸ್ಬೇಕು, ನೋಡ್ತಾನೆ ಇರ್ತೀವಿ ಖಂಡಿತ.
ಸಾಮಾನ್ಯವಾಗಿ ಯಾವ ಸಾಂಗ್ನ ಜಾಸ್ತಿ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ರವಿ ಸರ್ ಸಿನಿಮಾಗಳು ಅಥವಾ ಸಾಂಗ್ಗಳನ್ನು ಬರೆದಿದ್ದಾರೆ, ಯಾವ ಸಾಂಗ್ ಕೇಳ್ತಾರೆ? ಒಂದೇ ಸಾಂಗ್ ಇಲ್ಲ, ಅವರು ಸುಮಾರು ಎಲ್ಲ ಪಿಕ್ಚರ್ ಸಾಂಗ್ಗಳು ಇಷ್ಟಪಡ್ತಾರೆ. ಇಂಥದ್ದು ಬೇಕು ಅಂತಿಲ್ಲ, ಎಲ್ಲ ಸಾಂಗು. ಆದರೆ ಎಲ್ಲದರಲ್ಲಿ ಒಂದು ಹೇಳ್ಬೇಕಂತಂದರೆ, ನಾನು ನನ್ನ ಹೆಂಡತಿಯಲ್ಲಿ ಯಾರೇ ನೀನು ರೋಜಾ ಇದೆಯಲ್ಲ, ಅದು ಚೆನ್ನಾಗಿ ನಾ ಎಲ್ಲಿ ಹೋದರೂ ಆ ಒಂದು ಎಂಟ್ರಿ ಮಾತ್ರ ಬಿಡೋಲ್ಲ. ಅದು ಒಂದು ಗಿಟಾರ್ ತೊಗೊಂಡು ಅದೇನು ಆ ಗತ್ತೆ ಬೇರೆ, ಅದು ಆ ಎಂಟ್ರಿ ಕೊಟ್ಟಾಗೆ ಜನ ಎಲ್ಲಿದ್ದರೂ ಅವರು ಫ್ಯಾನ್ ಆಗಿಬಿಟ್ಟಿರ್ತಾರೆ ಅವರು. ಸಾಲಲ್ಲಿ ನೋಡ್ತಾ ಇದ್ವಿ ಗಂಡ್ಮಕ್ಳ ಜೊತೆ ಹೆಣ್ಮಕ್ಳ ಸಾಲು ತುಂಬ ದೊಡ್ಡದು ರವಿ ಸರ್ ಅಂತಂದ್ರೆ. ಮೇಡಮ್, ರವಿ ಸರ್ ಮತ್ತೆ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ಅವ್ರ ಸಿನಿಮಾ ಅಂದ್ರೇ ತುಂಬ ಚೆನ್ನಾಗಿರತ್ರಿ, ನೋಡೋಕ್ಕೆ ಒಂದು ಖುಷಿನೇ. ಯಾಕಂದ್ರೆ ಅವ್ರ ಮೂವಿನ ಹಂಗಿರ್ತಾವ್ರಿ, ಭಾಳ ಮೂವೀಸ್ ನೋಡಿ ಬಿಟ್ಟಿವ್ರಿ. ಅವ್ರ ಸಾಂಗ್ಸ್ ಅಂದ್ರೆ ನಮ್ಗೆ ಭಾಳ ಇಷ್ಟ ರೀ. ಯಾಕಂದ್ರೆ ಅವ್ರ ಸಾಂಗ್ಸ್ ಪರಿ ಅದಾವ್ರಿ, ಬಟ್ ಭಾಳ ಸಾಂಗ್ಸ್ನ ಅವ್ರು ಇಷ್ಟಪಟ್ಟು ಹಾಡ್ತಿರ್ತೀವಿ ರೀ ಆರ್ಕೆಸ್ಟ್ರಾ ಟೀಮ್ದಾಗ. ಹಾಂ ಸರ್, ಸೊ ಹಂಗಾಗಿ ನಮ್ಗೆ ಅವ್ರಂದ್ರೆ ತುಂಬ ಪ್ರೀತಿ ಸರ್, ಭಾಳ ಅಂದ್ರೆ. ರವಿ ಸರ್ಗೆ ನೀವು ಡೆಡಿಕೇಟ್ ಮಾಡೋದಾದ್ರೆ ಯಾವ ಸಾಂಗ್ ಆಡ್ತೀರ ಅಂತ ಅವ್ರಿಗೆ? ಕನಸುಗಾರ ಮೂವಿಯಿಂದ ಸಾಂಗ್ ಸರ್. ಕನಸುಗಾರನ ಒಂದು ಕನಸು ಕೇಳಮ್ಮ, ಕನಸುಗಾರನ ಒಂದು ಕವನ ಕೇಳಮ್ಮ, ಈ ನನ್ನ ಕವನವ ಕೇಳಲು ಆ ಚಂದ್ರನು ಧರೆಗಿಳಿದು ಬಂದನು, ಮೇಲ್ ಹೋಗಲು ಮರೆತನು, ಈ ಕವನಕ್ಕೆ ಆ ಚಂದ್ರನು ಬಿಳಿ ಹಾಳೆಯಾಗಿ ಕವಿಯ ಮನಸ್ಸು ತುಂಬಿದನು. ಕನಸುಗಾರನ ಒಂದು ಕನಸು ಕೇಳಮ್ಮ, ಕನಸುಗಾರನ ಒಂದು ಕವನ ಕೇಳಮ್ಮ. ಸಾಮಾನ್ಯವಾಗಿ ಲೈನಲ್ಲಿ ಸಿಕ್ಕಾಪಟ್ಟೆ ಹೆಣ್ಮಕ್ಳು ಬರ್ತಾ ಇದ್ರೆ, ಬಟ್ ಹೆಣ್ಮಕ್ಳು ಅಂದ್ರೆ ಅವ್ರು ಬರ್ತಿದ್ದಂಗೆ ಅವ್ರು ಚೇಷ್ಟೆ ಮಾಡ್ತಾ ಇರ್ತಾರೆ, ಅಂದ್ರೆ ರೇಗಿಸ್ತಾ ಇರ್ತಾರೆ, ಏನಂತ ಮಾತಾಡ್ತಾರೆ ಅಂತ. ಏನೋ ಹಂಗೆ ಹೇಳ್ಬೇಕು ಸರ್, ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಬಟ್ ನಾವು ಫಸ್ಟ್ ಟೈಮ್ ಅವ್ರು ಮೀಟ್ ಮಾಡಕ್ಕಂತಾನೆ ದೂರದಿಂದ ಬಂದಿದ್ದೀವಿ, ನರ್ಗುಂದಿಂದ ಬಂದಿದ್ದೀವಿ ರೀ. ಅವ್ರು ನೋಡೋದ ಒಂದು ಖುಷಿ ಐತಿ, ಅವ್ರು ಏನು ಮಾತಾಡ್ತಾರ ಅನ್ನೋದೇ ನಮಗೆ ಕ್ಯೂರಿಯಾಸಿಟಿ ಸರ್, ಅದನ್ನ ಕೇಳ್ಬೇಕಂತೇಳಿ. ಸರ್, ನೀವು ರವಿ ಸರ್ ಬಗ್ಗೆ ಒಂದಷ್ಟು ಸಾಲ್ಗಳು ಬರಿತಾ ಇದ್ರಿ ಅಂತ ಹೇಳಿದ್ರು, ಆ ಸಾಂಗ್ ಬರ್ದಿದ್ದೀರಿ ಅಂತ. ಆ ರವಿ ಸರ್ ಬಗ್ಗೆ ಮತ್ತೆ ಅವರ ಅಭಿಮಾನದ ಬಗ್ಗೆ ಮಾತಾಡೋದಾದ್ರೆ? ರವಿ ಸರ್ ಬಗ್ಗೆ ನಾನು ರೀಸೆಂಟಿಗೆ ಸಾಂಗ್ ಮಾಡಿದೆ. ಆ ಸಾಂಗ್ ಲಿರಿಕ್ ನಾನೇ ಬರೆದು ಕಂಪೋಸಿಷನ್ ಮಾಡಿ A2 ಎಂಟರ್ಟೈನ್ಮೆಂಟ್ ರಿಲೀಸ್ ಮಾಡಿದ್ದೀನಿ. ನಾನು ಅಂದ್ಕೊಂಡಷ್ಟು ಅದು ರೆಸ್ಪಾನ್ಸ್ ಬರಲಿಲ್ಲ, ಬಟ್ ಇವತ್ತಾದರೂ ಬರ್ತ್ಡೇ ಇದೆ, ಅದನ್ನು ನೋಡಿ A2 ಎಂಟರ್ಟೈನ್ಮೆಂಟ್ನಲ್ಲಿದೆ. ಅದು ರವಿಚಂದ್ರನೇ ಅಂತೇಳಿ ಟೈಟಲ್ ಸಾಂಗ್. ಅದನ್ನು ನೋಡಿ ಎಲ್ಲರೂ ನೋಡಿ ಹರಿಸಿ ಬೆಳೆಸಿ. ವಿಜಯ್ ಇಳಗೆರೆ ಅಂತ, ಹುಬ್ಳಿ. ಹೇಳಿ, ನೀವು ಸಾಕಷ್ಟು ಮಾತಾಡಬೇಕು ಅಂತ ವೇಟ್ ಮಾಡ್ತಾ ಇದ್ರಿ, ಭೇಟಿ ಆಗಿದ್ರೆ ಹೇಗೆ ರವಿ ಸರ್? ರವಿಚಂದ್ರನ್ ಸರ್ನ ಭೇಟಿ ಆದ್ವಿ. ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕಡತಿ ಗ್ರಾಮದಿಂದ ಬಂದಿದ್ದೀವಿ. ನಾವು 4 ಗಂಟೆಗೆ ಬಂದು ರವಿಚಂದ್ರನ್ ಮನೆ ಮುಂದೆ ರೀಚ್ ಆಗಿದ್ವಿ, ಬಟ್ ಆಗ್ತಾನೆ ಕಸ ಹೊಡಿತಾ ಇದ್ರು. ರವಿಚಂದ್ರನ್ ನೋಡ್ಬೇಕಂತ ಕ್ಯೂರಿಯಾಸಿಟಿಯಿಂದ ಇತ್ತು. ರವಿಚಂದ್ರ ಸರ್ ಅವರು 9:15 ಇಲ್ಲಿಗೆ ಎಂಟ್ರಿ ಆದರು. ಎಲ್ಲ ಅಭಿಮಾನಿಗಳ ಮುಂದೆ ಸೆಲೆಬ್ರಿಟಿ ಮಾಡ್ತೇವೆ ಅಂತ ಗೊತ್ತಾಯಿತು. ಇಲ್ಲಿದ್ವಿ, ಅವರ ಚಿತ್ರಗಳ ಪ್ರತಿಯೊಂದು ನೋಡಿದ್ವಿ. ಹಳ್ಳಿಮೇಷ ಆಗಿರ್ಬೋದು, ರಣಧೀರ ಆಗಿರ್ಬೋದು, ಅಂಜದ ಗಂಡು ಆಗಿರ್ಬೋದು. ಹಳ್ಳಿಮೇಷ ಚಿತ್ರದಲ್ಲಿ ಒಂದು ಹಳ್ಳಿಯ ಸೊಗಡನ್ನು ಎತ್ತಿ ತೋರಿಸಿದ್ದಾರೆ ನಮ್ಮ ರವಿ ಸರ್. ಆ ನಂತರ ಗೋಪಿಕೃಷ್ಣ ಚಿತ್ರದಲ್ಲಿ ಸಖತ್ತಾಗಿ ಮಾಡಿದ್ದಾರೆ, ಪ್ರತಿಯೊಂದು ಕೆರಿಯರ್ ಆಗಿ. ಆಮೇಲೆ ಕಡೆಗೆ ಅಭಿಮನ್ಯು ಚಿತ್ರದಲ್ಲಿ 1990ರಲ್ಲಿ ಅಭಿಮನ್ಯು ಚಿತ್ರದಲ್ಲಿ ರವಿ ಸರ್ ಅವರು ಪೊಲೀಸನ ಪತ್ರ ಸಖತ್ತಾಗಿ ಮಾಡಿದ್ದಾರೆ. ಈಗೂ ಜಡ್ಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮೂಡಿ ಬಂದಿದೆ. ಆಲ್ರೆಡಿ ನೋಡಿದ್ದೀವಿ, ಚೆನ್ನಾಗಿದೆ. ಆಮೇಲೆ ಪ್ರೇಮಲೋಕ 2 ಅತಿ ಶೀಘ್ರದಲ್ಲೇ ನಮಗೆ ಪಾದಾರ್ಪಣೆ ಮಾಡಬೇಕಂತ ಅವರಲ್ಲಿ ಕೇಳ್ಕೊಡ್ತೇವೆ, ಅರ್ಪಣೆ ಮಾಡ್ಬೇಕಂತ ಹೇಳಿ. ಅವ್ರ ಬಗ್ಗೆ ಒಂದು ಹಾಡು ಹೇಳಕ್ಕೆ ಇಷ್ಟಪಡ್ತೇನೆ ರವಿ ಸರ್ ಬಗ್ಗೆ. ಬಂದನೋ ಗಂಧರ್ವನು ಬಾಯಂದನೋ ಚಂದಮಾಮನು, ಇವನೆಂತ ಸುಂದರನು ಭೂಮಿಯ ಮೇಲಿಲ್ಲ, ನಿಮಗಿಂತ ನಿಮಗಿಂತ ಪುಣ್ಯವತಿ ಪ್ರೇಮಿಗಳಲ್ಲೆಲ್ಲ. ಓ ರಾಜಾಜಿನಗರದಲ್ಲಿ ವಾಸವಾಗಿ ಇದ್ದನು, ಯಾರಿಗೂ ಹೆದರದ ರಣಧೀರನು, ವೀರಸ್ವಾಮಿ ತಾತವನೊಬ್ಬ ಅವನ ಸಾಕುತ್ತಿದ್ದನು, ಕಾರಣ ರವಿಚಂದ್ರನು ರಸಿಕನು. ಕೊನೆಯದಾಗಿ ಪ್ರೇಮಲೋಕ 2ಗೆ ನಿರೀಕ್ಷೆಗಳಿದೆ ಅಂತ ಅಂದ್ಬಿಟ್ರು, ಬಟ್ 3 ಜನ ಅಂದ್ರೆ ರವಿ ಸರ್ ಆಗಲಿ, ವಿಕ್ರಮ್ ಅವರಾಗಲಿ, ಮನೋ ಅವರು ಒಟ್ಟಿಗೆ ಆಕ್ಟ್ ಮಾಡ್ಬೇಕು ಅಂತ ಭಾಳ ನಿರೀಕ್ಷೆ ಇದೆ. ಈಗಷ್ಟೇ ಇಂಟು ಕೊಟ್ಟಿದ್ದಾರೆ, ಆಲ್ರೆಡಿ ಎಲ್ಲ ನಡೀತಾ ಇದೆ ಅಂತ ಅಂದ್ಬಿಟ್ಟು ಆ ಸಿನಿಮಾ ಬಗ್ಗೆ ಎಷ್ಟು ನಿರೀಕ್ಷೆಗಳಿದೆ ಅಂತ? ಸರ್, ಈಗಾಗಲೇ ನಾವು ಪ್ರೇಮಲೋಕವನ್ನು ನೋಡಿ ಬೆಳೆದವರಿದ್ದೇವೆ. ಈಗ ಬರ್ತಕ್ಕಂಥ ಪ್ರೇಮಲೋಕ 2 ನಾವು ನೋಡಿ ಬೆಳೆಯೋದಲ್ಲ, ನಮ್ಮ ಮಕ್ಕಳು ನೋಡಿ ಬೆಳಿಬೇಕು. ಆ ರೀತಿನೇ ಇರುತ್ತೆ. ರವಿಚಂದ್ರನ್ ಅಂದರೆ ಕ್ರೇಜ್ ಅಂದರೆ ರವಿಚಂದ್ರನ್. ಅವ್ರು ಮಾಡೋ ರೀತಿನೇ ಬೇರೆ ಇರುತ್ತೆ. ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ. ನಾವಷ್ಟೇ ಅಲ್ಲ, ಬೇಕಾದ್ರೆ ಬೇರೆ ಕಡೆ ಎಲ್ಲ ಕಡೆ ಕೇಳಿದ್ರು ಕೂಡ ರವಿಚಂದ್ರನ್ ಸರ್ ಅಂದರೆ ಪ್ರೇಮಲೋಕ, ಪ್ರೇಮ ಅಂದರೆ ರವಿಚಂದ್ರನ್. ಸೊ ಅದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ನಾನು ಆಗಲೇ ಹೇಳಿದಾಗೆ
ನಾವಷ್ಟೇ ನೋಡಿ ಬೆಳೆಯೋದಲ್ಲ, ನಮ್ಮ ಮುಂದಿನ ಮಕ್ಕಳು ಅಲ್ಲ ಅವ್ರ ಮಕ್ಕಳು ಬಂದ್ರೂ ಪ್ರೇಮಲೋಕ 2 ನೋಡೇ ಬೆಳಿಬೇಕು, ಅವ್ರ ಹಾಡು ಕೇಳೇ ಬೆಳಿಬೇಕು ಅನ್ನುವಂಥ ನಮ್ಮ ನಿರೀಕ್ಷೆ ಇದೆ. ಬರಲಿ, ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ. ಶುಭವಾಗಲಿ ಆ ಫಿಲ್ಮಿಗೆ ಅಂತ. ಎಸ್, ಇದಿಷ್ಟು ರವಿಚಂದ್ರನ್ ಅವರ ಅಭಿಮಾನಿಗಳ ಮಾತುಗಳು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.